ತೆಗೆದು ನೋಡಿ ಹೇಗೆ ಕಾಣುತ್ತೆ. ವಡೆ ರೆಡಿ. ಸೌಂಡ್ ಕೇಳ್ತಿತ್ತು ಅಂತ ಇರೋದು. ಹೌದು ಅಲ್ವಾ. ಹೊರಗಡೆ ಮಳೆ ಹುಯ್ತಾ ಇದೆ. ಇವತ್ತು ಸಂಜೆ ಮಳೆ ಬರ್ತಾ ಇದೆ ನಮ್ಮೂರಲ್ಲಿ. ಒಂಚೂರು ವಡೆ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಕಡಲೆಬೇಳೆ ವಡೆ ಮಾಡ್ತಿದ್ದೀನಿ. ಕ್ವಿಕ್ಕಾಗಿ ಕಡಲೆಬೇಳೆ ವಡೆ ಮಾಡೋದನ್ನು ನೋಡ್ಕೊಳ್ಳೋಣ. ನಾನು ಸ್ವಲ್ಪನೇ ಮಾಡ್ತಿದ್ದೀನಿ. ಈ ಲೋಟದಲ್ಲಿ ಒಂದು ಲೋಟ ಓಕೆ 1 ಲೋಟ ಕಡಲೆಬೇಳೆ ನೆನೆಸ್ಕೊತೀನಿ. ಸೊ ಇಲ್ಲಿ ಕಡಲೆಬೇಳೆ ಒಂದೇ ಲೋಟ ಹಾಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಆಮೇಲೆ ತೋರಿಸ್ತೀನಿ. ಈ ಕಡಲೆಬೇಳೆನ ನೀವು 1 ಅವರ್ ನೆನೆಸಿ ಸಾಕು. ನಾಟ್ ಮೋರ್ ದೆನ್ 1 ಅವರ್. ಓಕೆ 1 ಅವರ್ ನೆನೆಸಿದ್ಮೇಲೆ ಅದನ್ನ ಗ್ರೈಂಡ್ ಮಾಡ್ಕೋತೀನಿ. ಮಿಕ್ಸಿಲೇ ಮಾಡ್ತೀನಿ ನಾನು. ನಾನೇನು ಕಲ್ಲಲ್ಲಿ ಆಡ್ಸೋದು ಅವೆಲ್ಲ ಏನು ಮಾಡೋದು ಮಾಡ್ಕೋತೀನಿ. ಸೊ ಸದ್ಯಕ್ಕೆ ಇವಾಗ ನೀವು 1 ಬೌಲ್ ಅಂದ್ರೆ ನಾನು 1 ಮೆಜರ್ಮೆಂಟ್ ಹೇಳ್ತಾ ಇದ್ದೀನಿ. ಇದು ಹೆಚ್ಚು ಕಮ್ಮಿ 1 ಪಾವ್ ಅಷ್ಟು ಆಗುತ್ತೆ. ಸೊ ಅಷ್ಟು ಕಡಲೆಬೇಳೆ ಓಕೆ. ಇದನ್ನ ನೀರಲ್ಲಿ ನೆನೆಸ್ಕೊಂತೀನಿಲ್ಲ. ಒಟ್ಟಿನಲ್ಲಿ ಅದು ನೆನೆಯೋ ಥರ ನೀವು ನೀರು ಹಾಕೋಬೇಕಷ್ಟೆ. ಓಕೆ ಕಡಲೆಬೇಳೆ ವಡೆ, ತಗಣಿಬೇಳೆ ವಡೆ ಮಾಡ್ತಾರೆ. ಸೊ ಮಸಾಲೆ ವಡೆನ ಸುಮಾರು ಥರ ಕಡಲೆಬೇಳೆ ಮತ್ತು ತಗಣಿಬೇಳೆ ವಡೆ ಮಾಡ್ತಾರೆ. ನಾನು ಕಡಲೆಬೇಳೆ ವಡೆ ಮಾಡ್ತಾರೆ. ಈಗ ಅದು ಕಾಳು ನೆನೀತಾ ಇದೆ. ಒಂದೇ 1 ಗಂಟೆ ನೆನೆಸಿ ಅಷ್ಟೇ. ಸೊ ಇವಾಗ ಇಲ್ಲಿ ಮಸಾಲೆ ಆಡಿಸ್ಕೊತೀನಿ. ನಾನು ಹಸಿರು ಮೆಣಸಿನ್ಕಾಯಿ ಹಾಕಲ್ಲ, ಕೂದು ಹಾಕೋದಿಲ್ಲ. ಒಣಮೆಣ್ಸಿಕಾಯಿ, ಒಂದು ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಜೀರಿಗೆ ವೆರಿ ಇಂಪಾರ್ಟೆಂಟ್, ಮತ್ತು ಶುಂಠಿ, ಜೊತೆಗೆ ಸ್ವಲ್ಪ ಅರ್ಶಿನ ಹಾಕೋಬೇಕು. ಆಯ್ತಾ. ಫಸ್ಟು ನಾನು ಇದನ್ನ ಡ್ರೈಯರ್ಗೆ ಹಾಕೋತೀನಿ. ಯಾಕೆಂದ್ರೆ ಇಲ್ದಿದ್ರೆ ಇದು ಪುಡಿ ಆಗಲ್ಲ ಚೆನ್ನಾಗಿ ಪುಡಿ ಆಗ್ಬೇಕದು. ಸೊ ಫಸ್ಟು ಡ್ರೈಗೆ ಹಾಕೋತೀನಿ. ಶುಂಠಿ ಹಾಕೊಳ್ಳಲ್ಲ, ಬರೀ 3 ಮಾತ್ರ ಡ್ರೈಗೆ ಹಾಕೋತೀನಿ. ಡ್ರೈ ಆಗಿದೆ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಜೀರಿಗೆ 1 ಸ್ಪೂನ್ ಅಷ್ಟು ಹಾಕೊಳ್ಳಿ. ಆಯ್ತಾ. ಹಾಕೊಂಡು ಈ ಥರ ಡ್ರೈ ಮಾಡ್ಕೊಳ್ಳಿ. ಡ್ರೈ ಮಾಡ್ಕೊಂಡ್ಮೇಲೆ ನಾನು ಮಾಮೂಲಿ ಮಿಕ್ಸಿಗೆ ಇವಾಗ ದೊಡ್ಡ ಮಿಕ್ಸಿಗೆ ಪುಡಿ ಹಾಕೊಂಡು ಇದನ್ನು ಶುಂಠಿ ಹಾಕೋತಾ ಇದ್ದೀನಿ. ಶುಂಠಿ ಮತ್ತೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಹಿಟ್ಟನ್ನ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಹಾಕೋಬಹುದು. ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಅರ್ಶಿನದ ಪುಡಿ ಹಾಕೊಂಡು ಈಗ ಇದು ಶುಂಠಿ ಎಲ್ಲ ಹೊಡಿಲಿ ಅಂದ್ಬಿಟ್ಟು ಉಪ್ಪು ಹೊಡಿಲಿ ಅಂದ್ಬಿಟ್ಟು ಇದು ಸ್ವಲ್ಪ ಒಂದೇ ಒಂದು ಸ್ವಲ್ಪ. ಸೊ ಈ ಥರ ಹೊಡ್ಕೊಂಡಿದ್ದೀನಿ. ಆಯ್ತಾ. ಹೌದು ಘಾಟಿದೆ. 1 ಅವರ್ ಆಗಿದೆ. ಇದೇನು ಮಿಕ್ಸಿಲಿ ಹಾಕೊಂಡಿದ್ದೀನೋ ಅದಕ್ಕೆ ಈ ಕಾಳು ಹಾಕೋತೀನಿ. ನೀರನ್ನ ಸೋಸ್ಬಿಟ್ಟಿದ್ದೀನಿ, ತೆಗ್ದಾಕ್ಬಿಟ್ಟು ಗ್ರೈಂಡರ್ಗೆ ಮಿಕ್ಸಿಗೆ ಹಾಕೊಳ್ಳಿ. ಆಯಿತಾ. ಮಿಕ್ಸಿಗೆ ಹಾಕ್ಕೊಂಡು ತುಂಬ ನುಣ್ಣಗೆ ಮಾಡಬೇಡಿ, ಮೀಡಿಯಮಾಗಿ ಮಾಡ್ಕೊಳ್ಳಿ. ತುಂಬ ನುಣ್ಣಗೆ ಆಡಿಸ್ಕೋಬೇಡಿ, ಮೀಡಿಯಮಾಗಿ ಆಡಿಸ್ಕೊಳ್ಳಿ. ಬೇಕು ಅಂದರೆ ಒಂಚೂರು ನೀರು ಹಾಕ್ಕೊಳ್ಳಿ. ನಾನು ಈರುಳ್ಳಿ ಕೂದು ಹಾಕೊಳ್ಳೋದ್ರಿಂದ ರಸ ಬಿಡುತ್ತೆ, ಅದಕ್ಕೆ ಜಾಸ್ತಿ ನೀರು. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಆಡಿಸ್ಕೊಳ್ಳಿ. ಆಯಿತಾ. ಸಾಕು ಇಷ್ಟು. ಆಯಿತಾ. ಸೊ ಇಷ್ಟಾದರೆ ಸಾಕು, ತುಂಬ ನುಣ್ಣಗೂ ಮಾಡ್ಕೋಬೇಡಿ. ಅದು ಆಡಿಸ್ಕೊಂಡಿದ್ದೀವಲ್ವಾ. ಈಗ ಅದಕ್ಕೆ ನಾನು ಏನೇನು ಮಿಕ್ಸ್ ಮಾಡ್ತೀನಿ. ಒಂದು ಸ್ವಲ್ಪ ನಿಮಗೆ ಎಂಥದ್ದು ಸಬ್ಸಿಗೆ ಸೊಪ್ಪು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಸಬ್ಸಿಗೆ ಸೊಪ್ಪು ಸ್ವಲ್ಪ ಆದರೆ ಸಾಕು. ಮತ್ತು ಈರುಳ್ಳಿ ನಾನು ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕ್ತೀನಿ, ಏಕೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಒಂದು 2ರಿಂದ 3 ಈರುಳ್ಳಿ, ದಪ್ಪದಾದರೆ 2, ಮೀಡಿಯಮ್ ಸೈಜ್ ಆದರೆ 1 ಈರುಳ್ಳಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಕರಿಬೇವಿನ ಸೊಪ್ಪು ಕೂದು ಹಾಕಿದ್ದೀವಿ. ಆಯಿತಾ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು. ಇದಕ್ಕೆ ನೀವು ಆಡಿಸಿರೋ ಹಿಟ್ಟನ್ನು ಹಾಕ್ಕೊಳ್ಳಿ. ಆಡಿಸಿರೋ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕಲಸಿ.
ಈ ಥರ ಆಗುತ್ತೆ. ಓಕೆ. ಉಂಡೆ ಮಾಡ್ಕೊಳ್ಳಿ. ಕೆಲವ್ರಿಗೂ ಫ್ಲ್ಯಾಟಾಗಿ ತೊಟ್ಕೋಬೇಕು ಅಂತಾರೆ, ಕೆಲವರು ದಪ್ಪ ದಪ್ಪಗಿರಬೇಕು ಅಂತಾರೆ. ನಿಮ್ಗೆ ಹೆಂಗೆ ಇಷ್ಟನೋ ಹಂಗೆ ಮಾಡ್ಕೊಳ್ಳಿ. ಓಕೆ. ನೀ ಜನರಲಿ ಸ್ವಲ್ಪ ಫ್ಲಾಟ್ ಮಾಡ್ತೀಯಲ್ವ? ಹೌದು, ನಾನು ಒಂದು ಸ್ವಲ್ಪ ತೀರಾ ದಪ್ಪನೂ ಮಾಡಲ್ಲ ಮತ್ತು ಇದನ್ನು ಮಾಡಲ್ಲ. ಉಂಡೆ ಕಟ್ಟಿ ಇಟ್ಕೊಳ್ಳಿ ಆಯಿತಾ. ಎಣ್ಣೆ ಕಾಯ್ತಾ ಇದೆ, ಎಣ್ಣೆ ಚೆನ್ನಾಗಿ ಕಾಯಲಿ. ಆಮೇಲೆ ರುಚಿ ನೋಡಿ, ಸ್ವಲ್ಪ ಉಪ್ಪು ಖಾರ ಸಾಕಂತ. ಕಾಳು ಏನು ಆಗಲ್ಲ, ಹೆಸರು ಕಡಲೆಕಾಳ ಇದು ಕಡಲೆಬೇಳೆ ಅಲ್ವಾ, ಚೂರು ರುಚಿ ನೋಡಿ. ರುಚಿ ಎಲ್ಲ ಕರೆಕ್ಟಾಗಿದೆ. ಸೊ ಉಪ್ಪೇನು ಬೇಕಾಗಿಲ್ಲ. ಇವತ್ತು ಮಳೆ ಅಂತ ಅಲ್ವ ವಡೆ ಮಾಡ್ಬೇಕು ಅನ್ಕೊಂಡಿದ್ದೇನೆ. ನಾನು ಬಜ್ಜಿ ಹಾಕೋ ಅಂತಿದ್ದೆ, ನಮ್ಮಮ್ಮ ಇಲ್ಲ ವಡೆ ಮಾಡ್ತೀನಿ ಇವತ್ತು ಅಂತಂದರು. ಈ ಥರ ನಾನು ಕೈಲೇ ತಟ್ತೀನಿ, ಕೆಲವ್ರು ಬಟ್ಟೆ ಹಾಕ್ಬಿಟ್ಟು ತಟ್ತಾರೆ. ತಟ್ಕೊಂಡು ಎಣ್ಣೆ ಚೆನ್ನಾಗಿ ಕಾದಿದೆ. ಇಲ್ಲೊಂದ್ಸರಿ ತೋರಿಸು. ಹಾಂ ನೋಡಿ ಹೇಗೆ ಬೇಯ್ತಿದೆ. ವಡೆ ಬೇಯ್ತಾ ಇದೆ. ಸೊ ಅದು ಒಂದು ಸ್ವಲ್ಪ ಸೈಲೆಂಟ್ ಆದಮೇಲೆ ಓಕೆ ದಬ್ಬ ಹಾಕ್ಬಿಡಿ ಒಂದು ಸಲ. ಆ ಕಡೆ ಈ ಕಡೆ ಎರಡು ಕಡೆನೂ ಬೇಯಲಿ ವಡೆ. ಓಕೆ. ಆಗಲೇ ಗಮ್ಮ ಅನ್ನತ್ತಲ್ವ? ಹೌದು. ವಡೆ ಸಬ್ಸಿಗೆ ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ಸೊ ಹಾಗಾಗಿ ಮಳೆ ಬಂದಾಗ ನನ್ನ ಮಕ್ಕಳು ಯೂಶಲಿ ಬಜ್ಜಿ ಬೋಂಡ ಎಲ್ಲ ಕೇಳ್ತಾರೆ. ಬೋಂಡ ಅಂದ್ರೆ ನಾನು ಒಂದ್ಸಲ ಹೀರೆಕಾಯಿ ತರಕಾರಿನೂ ಬಿಡ್ಬೇಕಲ್ವಾ, ಹೀರೆಕಾಯಿ ಸಣ್ಣದಾಗಿ ಹೆಚ್ಚಿಬಿಟ್ಟು ಮಾಡ್ತೀನಿ. ಬಜ್ಜಿ ಮಾಡುವಾಗ ಆಲೂಗಡ್ಡೆ ಬಜ್ಜಿ, ಆಲೂಗಡ್ಡೆ ಡಿಪ್ ಮಾಡಿಬಿಟ್ಟು ಕಡಲೆ ಹಿಟ್ಟಲ್ಲಿ ಹಾಕೋದು, ಇಲ್ಲ ಈರುಳ್ಳಿ ಹಾಕೋದು, ಹೀರೆಕಾಯಿನೂ ಹಾಕ್ಬೋದು, ಬಾಳೆಕಾಯಿ ಹಾಕೋದು. ಆ ಥರ ಅದು ಡಿಪ್ ಮಾಡಿ ಹಾಕೋದು ಒಂದ್ಸಲ ಹೇಳ್ಕೊಡ್ತೀನಿ ಏನೇನು ಹಾಕ್ಬೇಕು ಅದಕ್ಕೆ ಅಂತ. ಸೊ ವಡೆಯಲ್ಲಿ ತೆಂಗಿನಕಾಳು ಒಡಿಸ್ಬಿಟ್ಟು, ಅದು ಸಿಪ್ಪೆ ತೆಗ್ದಿರೋ ತೆಂಗಿನಕಾಳು ಅದ್ರಲ್ಲೂ ಮಾಡ್ತಾರೆ. ಊರ್ ಕಡೆ ಎಲ್ಲ ಅದನ್ನೇ ಜಾಸ್ತಿ ಮಾಡೋದು, ತೆಂಗಿನಕಾಳು ವಡೆ ಅಂತ. ಸೊ ಅದು ಒಂಥರ ನಮ್ಗೆ ಉದ್ದಿನೊಡೆ ತರ ಫ್ಲಫಿಯಾಗಿ ಬರುತ್ತೆ, ಸಾಫ್ಟ್ ಆಗಿ. ಉದ್ದಿನೊಡೆನೂ ಮಾಡ್ತೀನಿ. ನನ್ನ ಫೇವ್ರೇಟ್ ಏನು ಗೊತ್ತಮ್ಮ? ನನ್ನ ಫೇವ್ರೇಟ್ ಗೋಳಿ ಬಜ್ಜಿ. ನಾನು ಮಂಗಳೂರಲ್ಲಿ ಇದ್ನಲ್ಲ, ಅಲ್ಲಿ ಮೈದಾ ಮಜ್ಜಿಗೆ. ನಿಂಗೆ ಗೊತ್ತಾ ಮಾಡೋಕ್ಕೆ? ಒಂದ್ಸಲ ಟ್ರೈ ಮಾಡಿಲ್ಲ ಅಲ್ವಾ? ಯಾವಾಗಾರ ಟ್ರೈ ಮಾಡೋದು. ಬಟ್ ತುಂಬ ಟೇಸ್ಟ್, ಚೆನ್ನಾಗಾದ್ರೆ ತುಂಬ ಟೇಸ್ಟ್. ಹೌದು ಹೌದು. ಮತ್ತೇನಾದ್ರು ಸ್ವಲ್ಪ ಎಣ್ಣೆ ಹಿಡ್ಕೊಳತ್ತಲ್ವ ಅದು ಗೋಳಿ ಬಜ್ಜಿ? ಹೌದು. ಸ್ವಲ್ಪ ಆಮೇಲೆ ಅವಲಕ್ಕಿಲೂ ವಡೆ ಮಾಡ್ತೀನಿ ನಾನು ಒಂದೊಂದ್ಸಲ. ಹೌದು ಹೌದು, ಕರೆಕ್ಟ್. ಅವಲಕ್ಕಿ ವಡೆ ಅದು ಇನ್ಸ್ಟೆಂಟ್. ಅವಲಕ್ಕಿ ಗಟ್ಟಿ ಅವಲಕ್ಕಿ ನೆನೆಸ್ಬಿಟ್ಟು ಮಾಡ್ತೀವಿ, ಅದೊಂದ್ಸಲ ಮಾಡಿ ತೋರಿಸ್ತೀನಿ. ಇನ್ಸ್ಟೆಂಟ್ ಈ ಥರ ಎಲ್ಲ ಏನು ಆಡ್ಸೋದೆಲ್ಲ ಏನಿರಲ್ಲ, ಎಲ್ಲ ಪುಡಿಗಳು ಹಾಕೊಂಡು ಮಾಡುವ. ಓಕೆ. ಇವಾಗೆಲ್ಲ ಕೆಂಪು ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಬೇಯ ತನಕ ಇರಿ ಆಯಿತಾ. ನಾನಿಲ್ಲಿ ತವಾ ಮೇಲೆ ಎತ್ತಾಕ್ಬಿಟ್ಟು ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು. ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದು ಗಮ್ಮಂತ ಸ್ಮೆಲ್ ಬರಬೇಕು. ಫುಲ್ ಗಮ್ಮಂತಿದೆ. ಹೌದು, ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು ಆಯಿತಾ. ತೆಗ್ದಾಕೊಳ್ಳಿ ನೋಡಿ ಹೇಗೆ ಕಾಣುತ್ತೆ. ವಡೆ ರೆಡಿ. ಸೌಂಡ್ ಕೇಳ್ತಿತ್ತು ಅಂತ ಇರೋದು. ಹೌದು, ಈಗ ವಡೆ ರೆಡಿ ಇದೆ. ಇವಾಗ ತಿಂದು ನೋಡೋಣ. ಓಕೆ, ಟೇಸ್ಟ್. ಕ್ರಿಸ್ಪಿ ಸ್ವಲ್ಪ ಸೌಂಡ್ ನೋಡೋದು ಕ್ರಿಸ್ಪಿ ಆಗಿದೆ. ಓಕೆ. ನೀವು 1 ಗಂಟೆಗಿಂತ ಜಾಸ್ತಿ ನೆನೆಸ್ಬಿಟ್ರೆ ಸಾಫ್ಟ್ ಆಗಿಬಿಡುತ್ತೆ. ಓಕೆ. ಆಮೇಲೆ ಆಡ್ಸಿದ ತಕ್ಷಣನೇ ವಡೆ ಹಾಕೊಳ್ಳಿ. ಹಿಟ್ಟನ್ನ ನೆನೆಯಾಗಿ ಬಿಡ್ಬೇಕು. ಓಕೆ, ನೆಂದ್ರೆ ಸಾಫ್ಟ್ ಆಗಿಬಿಡುತ್ತೆ ವಡೆ. ಓಕೆ. ಇದು ಕ್ರಿಸ್ಪಿಯಾಗಿ ಆಗಿದೆ. ಆಮೇಲೆ ಕೆಲವರು ವಡೆಗೆ ಏನ್ ಮಾಡ್ತಾರೆ ಅಂದ್ರೆ ಅಕ್ಕಿ ಹಾಕೊಂಡು ಆಡಿಸ್ತಾರೆ. ಜೊತೆಲಿ
ನೆನೆಸ್ಬಿಟ್ಟು ಕ್ರಿಸ್ಪಿಯಾಗಿ ಬರಲಿ ಅಂತ. ಬಟ್ ನಾನು ಯಾವತ್ತೂ ಅಕ್ಕಿ ಹಾಕಿಲ್ಲ, ಓಕೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ನಂಗೆ ಚಲೋ ಟೇಸ್ಟ್ ನನಗೊಂದು. ಓಕೆ, ಸಾಕ ಸೊ ಮಾಡಿ. ಚಳಿಗಾಲ, ಮಳೆ ಬರ್ತಾ ಇದೆ, ವಡೆ ಮಾಡಿಬಿಟ್ಟು ಅದನ್ನು ತಿಂದು ನೋಡಿ, ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನನ್ನ ಮಗನಿಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಏನಾದರೂ ಕ್ವೈರೀಸ್ ಇದ್ದರೆ ಖಂಡಿತ ಹಾಕಿ. ಐ ವಿಲ್ ಆನ್ಸರ್ ಟು ಯುವರ್ ಕ್ವೈರೀಸ್. ಓಕೆ, ಥ್ಯಾಂಕ್ ಯು.